ಮೊದಲನೇದಾಗಿ ಇರ್ಷಾದ್ ಅಹಮದ್ ಅವರೇ, ನೀವು ಯಾರು ಬಣ? ಜಮೀರ್ ಬಣನಾ ಅಥವಾ ಇವರು ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಆ್ಯಂಡ್ ಇದಾರಲ್ಲ ಒಂದಿಷ್ಟು ಜನ, ಅವ್ರ ಬಣನ? ಯಾರು ಬಣ ಸರ್ ನೀವು? ನೋಡಿ, ನಮ್ಮದು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣನೂ ಇಲ್ಲ. ರಾಜಕೀಯ ಎಲ್ರಿಗೂ ಯಾರು ಇಲ್ಲಿ ಸನ್ಯಾಸಿಗಳ ಮೂಲ ನಿವಾಸಿಗಳ ಅಥವಾ ನೀವು ವಲಸಿಗರ ಸರ್? ಅರ್ಥ ಆಗಲಿಲ್ಲ, ನೀವೇನು ಹೇಳ್ತಾ ಇದ್ದೀರ ಅಂತ ಅರ್ಥ ಆಗಲಿಲ್ಲ. ಅಲ್ಲ, ಮೂಲ ನಿವಾಸಿಗಳ ಮೊದಲಿನಿಂದ ಇದ್ದವರ ಅಥವಾ ಮಧ್ಯದಲ್ಲಿ ಬಂದವರ ಸರ್? ಎಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ನಾವು ನೋಡಿ, ನಾವು ಹುಟ್ಟಿದಾಗಿಂದನೂ ಕಾಂಗ್ರೆಸ್ ಪಕ್ಷ. ಅರ್ಥ ಆಯ್ತಲ್ಲ? ಅಂದ್ರೆ ನೀವು ಜಮೀರ್ ಅಹಮದ್ ಖಾನ್ ಕಡೆಯವರಲ್ಲ? ಅಲ್ಲ, ಜಮೀರ್ ಖಾನ್ ಅವರು ನಮ್ಮ ಬಹಳ ದೊಡ್ಡ ನಾಯಕರು. ಅರ್ಥ ಆಯ್ತಲ್ಲ? ನಮ್ಮ ಪಕ್ಷದ ಆಸ್ತಿ ಅವರು. ನಾನು ನಿಮ್ಗೆ ಗೊತ್ತಾಯ್ತು. ಕೇಳ್ತಾ ಇಲ್ಲ, ನಾನು ರಿಜ್ವಾನ್ ಅರ್ಷದ್ ಅವರ ಕಾಂಟೆಕ್ಸ್ಟ್ ಅಲ್ಲಿ ಅವ್ರ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ತಾ ಇದ್ದೀನಿ. ನಮ್ಗೆ ಗೊತ್ತಾಯ್ತು. ನಮ್ದು ನಾನು ಹೇಳ್ತಾ ಇದ್ದೀನಲ್ಲ, ಇದು ರಾಷ್ಟ್ರೀಯ ಪಕ್ಷ. ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ ಇವತ್ತು ಆಡಳಿತವನ್ನು ನಡೆಸ್ತಾ ಇದೆ. ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸ್ವಲ್ಪ ವ್ಯತ್ಯಾಸಗಳು ಇರಬಹುದು, ಸ್ವಲ್ಪ ರಾಜಕೀಯವಾಗಿ ಯಾರು ಸನ್ಯಾಸಿಗಳಲ್ಲ, ಎಲ್ರಿಗೂ ಆಕಾಂಕ್ಷೆ ಇರುತ್ತೆ. ಅವರು ರಾಜಕೀಯ ಬೇರೆ. ಪಕ್ಷ ಬಂದಾಗ ಯಾವುದೇ ಬಣ ಇಲ್ಲ. ಇರ್ಷಾದ್ ಅಹಮದ್. ಇರ್ಷಾದ್ ಅವರೇ, ಮತ್ತೆ ಯಾಕೆ ಇಬ್ಬರನ್ನ ತೆಗೆದು ಬಿಸಾಕಿದ್ರು? ನೋಡಿ, ಇವತ್ತು ನಾವು ಚುನಾವಣೆಗೆ ಹೋಗಿದ್ವಿ. ಉಪಚುನಾವಣೆಗಳಲ್ಲಿ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆಯ ನಮಗೆ ರಿಸಲ್ಟ್ ಬರ್ತಾ ಇದೆ. ದಾವಣಗೆರೆ ದಕ್ಷಿಣಲ್ಲೂ ನಾವು ಗೆಲ್ತಾ ಇದ್ದೀವಿ, ಬಾಗಲಕೋಟೆಯಲ್ಲೂ ಗೆಲ್ತಾ ಇದ್ದೀವಿ. ಸರ್, ಏನ್ ಮೇಡಮ್, ಇಬ್ಬರನ್ನ ಯಾಕೆ ತೆಗೆದ್ರು? ನೋಡಿ, ಇವತ್ತು ಅದಕ್ಕೆ ಬರ್ತಾ ಇದ್ದೀನಿ ನಾನು. ಇವಾಗ ಚುನಾವಣೆ ನಡೀತಾ ಇದೆ. ಚುನಾವಣೆಗಳಲ್ಲಿ ಏನು ಮಾನ್ಯ ಅಬ್ದುಲ್ ಜಬ್ಬಾರ್ ಸಾಹೇಬರು ಭಾಳ ಹಿರಿಯರು, ನನ್ನ ಹಿರಿತನವನ್ನು ಅವ್ರ ಗಮನಕ್ಕೆ ತರಲಿಲ್ಲ. ನನ್ನ ಹಿರಿತನವನ್ನು, ಅವರು ಅನುಭವವನ್ನು ಅವರು ಬಳಸ್ಕೋಬೋದಾಗಿತ್ತು ಅಂತ ಹೇಳಿ ಅವರು 2-3 ಸಲ ಹೇಳಿದರು ನನಗೆ ಚುನಾವಣೆ ಕರೆದಿಲ್ಲ ಅಂತ. ಆದರೂ ಅವ್ರು ಎಲ್ಲೂ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರಲಿಲ್ಲ, ಎಲ್ಲೂ ಏನೂ ಮಾಡಿಲ್ಲ. ಅವರು ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ಅವರು ಯಾರು ಒತ್ತಡದಲ್ಲಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಅವರೇ ಸಂದರ್ಶನದಲ್ಲಿ ಹೇಳಿದ್ದಾರೆ. ನಾನು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ. ಇವತ್ತು ಮಾನ್ಯ ನಸೀರ್ ಅಹಮದ್ ಸಾಹೇಬರು ಭಾಳ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 30 ವರ್ಷಗಳಿಂದ ಕೆಲಸ ಮಾಡಿದಂಥವರು. ಅವರು ಬಂಗಾರಪ್ಪನವರ ಕ್ಯಾಬಿನೆಟಲ್ಲೂ ಮಿನಿಸ್ಟರ್ ಆದಂಥವರು. ಭಾಳ ರಾಜಕೀಯ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಅಂಥವರು ಇವತ್ತು ಚುನಾವಣೆಗಳಲ್ಲಿ ಬಾಗಲಕೋಟೆಗೆ ಇನ್ಚಾರ್ಜ್ ಆಗಿ ಹಾಕಿದ್ರು. ಅವರು ಬಾಗಲಕೋಟೆಯಲ್ಲಿ ಅವರು ಚುನಾವಣೆಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಸೂಚನೆ ಮೇರೆಗೆ ಅವರ ರಾಜೀನಾಮೆಯನ್ನು ಅವ್ರು ಕೇಳಿದ್ರು. ಅವ್ರ ರಾಜೀನಾಮೆ ಏನು ಹೇಳಿ, ಯಾಕೆ ಭಾಳ ಚೆನ್ನಾಗಿ ಭಾಷಣ ಹೊಡೆದ್ರಿ ಇರ್ಷಾದ್ ಅವ್ರೆ. ನೀವು ಎದಕ್ಕೆ ರಾಜೀನಾಮೆ ಕೇಳಿದ್ರು? ಅಲ್ಲ ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸ್ಪಷ್ಟವಾಗಿ ಎಲ್ಲ ಹೇಳ್ತಾರೆ. ನಾವು ಯಾಕೆ ತೆಗೆದುಕೊಂಡಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ ಅಂತ. ಸ್ವಂತಿಕೆ ಇಲ್ಲ ನಿಮ್ ಮುಸಲ್ಮಾನ್ರಿಗೆ? ನಿಮ್ಗೊಂದು ಸ್ವಂತಿಕೆ ಇಲ್ಲ ನಿಮ್ಗೆ ಮುಸಲ್ಮಾನ್ರಿಗೆ? ಅಲ್ಲ ರೀ, ಅಲ್ಲ ವಕ್ತಾರರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು. ಅಲ್ಲ ರೀ, ಒಬ್ಬ ವ್ಯಕ್ತಿ ರಾಜೀನಾಮೆ ಕೇಳ್ತಾರೆ. ಆ ರಾಜೀನಾಮೆ ಯಾಕೆ ಕೇಳಿದ್ದಾರೆ ಅನ್ನೋದು ಸಮುದಾಯಕ್ಕೂ ಗೊತ್ತಿಲ್ಲ, ವಕ್ತಾರರಿಗೂ ಗೊತ್ತಿಲ್ಲ. ಇಲ್ಲಿ ಕುತ್ಕೊಂಡು ನೀವು ಹೇಳ್ತೀರಾ ನಾಳೆ ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾರೆ ಅಂದ್ರೆ ಹೌ ಸ್ಯಾಡ್. ರಾಜೀನಾಮೆ ತಗೊಂಡಿದ್ದಾರೆ. ಮಾನ್ಯ ಹೈಕಮಾಂಡ್ ಅವರು ಸೂಚನೆ ನೀಡಿದ್ದಾರೆ ಅಂತ. ಹೈಕಮಾಂಡ್ ಯಾರ್ಗ್ ಬೇಕಾದ್ರೂ ಏನ್ ಸುಮ್ನೆ ಸೂಚನೆ ಕೊಟ್ಬಿಡ್ಬೋದಾ ವಿದೌಟ್ ಎನಿ ರೀಸನ್? ಇಸ್ ಇಟ್? ನೋಡಿ, ಇವತ್ತು ತಾವು ಏನ್ ಹೇಳ್ತಾ ಇದ್ದೀರಿ, ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಇಲ್ಲಿ ಬಂದಿದ್ದೇನೆ. ಅರ್ಥ ಆಯ್ತಲ್ಲ? ನನ್ನ ಜಾತಿ, ನನ್ನ ಅದು ಇಂಡಿವಿಜುವಲ್ ಅದು. ಆದ್ರೆ ನಾನು ಪಕ್ಷದ ಇವತ್ತು ಜಾತಿ ಪರವಾಗಿ ಮಾತಾಡಕ್ಕೆ ಇಟ್ಸ್ ಓಕೆ, ನಾನ್ ಮಾತಾಡ್ತೀನಿ ಅವ್ರ ಪರವಾಗಿ. ನಾನು ಆ ಜಾತಿ ಅಲ್ಲ, ಐ ಆಮ್ ನಾಟ್ ಅ ಮುಸ್ಲಿಂ, ಬಟ್ ಇವತ್ತು ನಾನು ಮುಸಲ್ಮಾನರ ಪರ ಮಾತಾಡ್ತೀನಿ. ಒಬ್ಬ ಮುಸಲ್ಮಾನ ನಾಯಕನನ್ನ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಗೊಳಿಸಲಾಗಿದೆ, ವಜಾಗೊಳಿಸಲಾಗಿದೆ. ಅದಕ್ಕೆ ಕಾರಣ ಏನು ಅನ್ನೋದು ಸ್ವತಃ ಕಾಂಗ್ರೆಸ್ ಪಕ್ಷದ ವಕ್ತಾರರಿಗೆ ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಹೇಳ್ತಾರೆ ನಾಳೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ. ವಾಟ್ ಈಸ್ ದಿಸ್? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿವೇಚನೆಯಿಂದ ಅದನ್ನ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ರೀಸನ್ ಇರುತ್ತೆ. ನೋಡಿ, ಈಗ ರೀಸನ್ ಡಿಸ್ಕ್ಲೋಸ್ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ, ಮಾನ್ಯ ನಮ್ಮ ಪಕ್ಷದ ಅಧ್ಯಕ್ಷರು ಮಾಡ್ತಾರೆ. ಅರ್ಥ ಆಯ್ತಲ್ಲ? ಅವರು ಹೈಕಮಾಂಡ್ ಸೂಚನೆ ಮೇರೆಗೆ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದೆಲ್ಲ ಸ್ಪಷ್ಟತೆ. ಮುಸಲ್ಮಾನ ಸಮುದಾಯದ ಜನ ನೀವು ಅರ್ಥ ಮಾಡ್ಕೋಬೇಕು. ವಿತೌಟ್ ಎನಿ ರೀಸನ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಮುಖ್ಯಮಂತ್ರಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕಾರಣ ಗೊತ್ತಿಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ
ನಾಗೇಂದ್ರ ಪ್ರಸಾದ್ ಸರ್, ಶಿಸ್ತು ಇಂಪಾರ್ಟೆಂಟು. ಏನು ದಾವಣಗೆರೆ ದಕ್ಷಿಣದಲ್ಲೇ ಇವ್ರಿಗೆ ಪುಸುಕ್ಕಂತ ಶಿಸ್ತು ಗೊತ್ತಾಯ್ತಾ? ಈ ಸರ್ಕಾರ ಬಂದಾಗಿಂದ ಶಿಸ್ತಿನ ಎಲ್ಲೆಯನ್ನ ಮೀರಿ ಸ್ವತಃ ಸ್ವಪಕ್ಷೀಯ ಶಾಸಕರುಗಳು ಬಾಯಿಗೆ ಬಂದಂಗೆ ಮಾತಾಡಿದಾಗ ಇಡೀ ರಾಜ್ಯದ ಜನತೆ ನಿಮ್ಮ ಪಕ್ಷದಲ್ಲಿ ಶಿಸ್ತಿದೇನ್ರಿ? ನಿಮ್ಗೆ ಹೇಳೋರು ಕೇಳೋರು ಯಾರಾದ್ರೂ ಇದಾರೇನ್ರಿ? ಏನ್ರಿ ಒಬ್ರಿಗೊಬ್ರು ಒಂದೊಂದು ಮಾತಾಡ್ತೀರಾ ಅಂತ ಹೇಳಿದಾಗ ಇವ್ರಿಗೆ ಶಿಸ್ತು ಜ್ಞಾಪಕ ಬರಲಿಲ್ಲ. ಇವ್ರಿಗೆ ಶಿಸ್ತು ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಈಗ ದಾವಣಗೆರೆ ದಕ್ಷಿಣದಿಂದ ಇವ್ರಿಗೆ ಶಿಸ್ತು ಅಂದ್ರೆ ಏನು ಅಂತ ಗೊತ್ತಾಗಿ ಶಿಸ್ತಿನ ಕ್ರಮದ ಮೇಲೆ ಕ್ರಮ, ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಅಲ್ಪಸಂಖ್ಯಾತರು ಒಬ್ಬರಾದ್ಮೇಲೆ ಒಬ್ಬರನ್ನ ಇವ್ರು ತೆಗಿತಾ ಇದ್ದಾರೆ. ಸೊ ಇವತ್ತು ಗೊತ್ತಾಯ್ತು ಇವ್ರಿಗೆ ಶಿಸ್ತು ಅಂದ್ರೆ ಏನು ಅಂತ. ಇಷ್ಟು ದಿನ ಗೊತ್ತಾಗಿಲ್ಲ ಶಿಸ್ತು ಅಂದ್ರೆ ಏನು ಅಂತ. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಕೆಡ್ಡಾಗೆ ಕೆಡವೆ ಅವ್ರನ್ನ ಸೋಲಿಸಿದಾಗ ಪಕ್ಷಕ್ಕೊಂದು ಶಿಸ್ತಿದೆ ಅಂತ ಇವ್ರಿಗೆ ಗೊತ್ತಾಗಿರ್ಲಿಲ್ಲ ಅಲ್ಲ ಸರ್? ರಾಧಾ ಮೇಡಮ್ ಅವರೇ, ತಾವು ಸತ್ಯವನ್ನು ಮಾತಾಡಿದ್ದೀರಾ. ಈ ವಿಷಯ ಬಂದಿರತಕ್ಕಂಥದ್ದು ಯಾವಾಗ ಅಂದರೆ, ಯಾವ ಉಪಚುನಾವಣೆ ಘೋಷಣೆ ಆಯಿತು, ಉಪಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಒಂದು ಬಣ ಏನು ಮಾಡಿದ್ರು, ಶಾಮನೂರು ಶಿವಶಂಕರಪ್ಪನವರು, ಅದು ಸನ್ಮಾನ್ಯ DCM ಅವ್ರ ನೇತೃತ್ವದಲ್ಲಿ ಶಾಮನೂರು ಶಿವಶಂಕರಪ್ಪನವ್ರನ್ನ ಅವ್ರ ಮಗನ್ನ, ಯಾರು ನಮ್ಮ ಇವತ್ತು ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಜೊತೆಲಿ ಹೋಗ್ಬಿಟ್ಟು ಕೂತು ಮಾತಾಡಿದಂಥ ಸಂದರ್ಭದಲ್ಲಿ ಸರಿಸುಮಾರು 80,000 ಮತಗಳಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಈ ಬಾರಿ ನಮಗೆ ಕಳೆದ ಬಾರಿನೇ ಹೇಳಿದರು ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು, ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ಮುಸಲ್ಮಾನರಿಗೆ ನಾವು ಒಂದು ಈ ಸೀಟನ್ನು ದಾವಣಗೆರೆ ದಕ್ಷಿಣ ಕೊಡಬೇಕು ಅಂತಕ್ಕಂಥ ಮಾತು ಬಂದಿರೋಂಥ ಸಂದರ್ಭದಲ್ಲಿ ಇವ್ರು ಏನಂತ ಹೇಳ್ತಾರೆ, ಇದೇ ಸಂದರ್ಭದಲ್ಲಿ ಜಮೀರ್ ಅವರು ಹೋಗ್ಬಿಟ್ಟು ಅಲ್ಲಿ ಮಾತಾಡಿದಾಗ ನನ್ನ ಕ್ಷೇತ್ರಕ್ಕೆ ಬಂದು ಮಾತಾಡೋಕ್ಕೆ ನೀನು ಯಾರು ಅಂತಂದರೆ, ಅಲ್ಲಿರ್ತಕ್ಕಂಥ 80,000 ಏನು ಮತದಾರಿದ್ದಾರೆ ಅವರಿಗೆ ಅಗೌರವವಾಗಿ ಮಾತಾಡಿರ್ತಕ್ಕಂಥ ವಿಚಾರ ಎಲ್ಲಿ ಶುರು ಆಗುತ್ತೆ. ಯಾಕೆ ಅವರು ಜಮೀನಲ್ಲಿಗೆ ಹೋದ್ರು ಅಂತಂದ್ರೆ, ಅವ್ರು ಇನ್ನೊಂದು ಬಣದಲ್ಲಿದ್ದಾರೆ. ಇನ್ನೊಂದು ಬಣದವ್ರು ಯಾವಾಗ ಇವರು ಈ ಬಣದವರು ಅಲ್ಲಿ ಕೂತ್ಕೊಂಡ್ರು, ಇನ್ನೊಂದು ಬಣದವ್ರನ್ನ ಕಳಿಸಿದ್ರು, ಅಲ್ಲಿಗೆ ಕಳಿಸ್ಬಿಟ್ಟು ಕೌಂಟ್ರ್ ಕೊಡು ಅಂತೇಳಿ. ಯಾವಾಗ ಅವ್ರು ಕೌಂಟ್ರ್ ಕೊಟ್ಟರು, ಅಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ 80,000 ಜನ ನಾವು ಮತದಾರಿದ್ದೀವಿ, ನಮಗೆ ಈ ರೀತಿ ಅವಮಾನ ಮಾಡೋದಾದರೆ ಯಾಕೆ ನಮಗೆ ಅಂತಂದ್ಬಿಟ್ಟು ಅವರು ಆಗಲೇ ಕೇಳಿದ್ರು. ನಮಗೆ ನಮ್ಮ ಕ್ಯಾಂಡಿಡೇಟ್ಗೆ, ಮುಸಲ್ಮಾನ್ ಕ್ಯಾಂಡಿಡೇಟ್ಗೆ ನೀವು ಅಲ್ಲಿ ಅಲ್ಲ, ನನಗೆ ಅರ್ಥ ಆಗದೆ ಇರೋದು ಇವ್ರ ಲಾಜಿಕ್ಕೇ ಅರ್ಥ ಆಗ್ತಾ ಇಲ್ಲ ಸರ್.